ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಇದೀಗ ಮಾರ್ಕಂಡೆಯ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಮಾರ್ಕಂಡೆಯ ನದಿ ತಟದಲ್ಲಿರುವಂತಹ ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿರುವಂತದ್ದು, ಕೊಚ್ಚಿಕೊಂಡು ಹೋಗಿರುವಂತದ್ದು. ನಾನು ಕೂಡ ಈಗ ಮಾರ್ಕಂಡೆಯ ನದಿ ದಂಡೆ ಮೇಲೆ ಇರುವಂತದ್ದು. ಎಷ್ಟರ ಮಟ್ಟಿಗೆ ಇಲ್ಲಿ ನದಿ ರಭಸವಾಗಿ ಹರಿತಾ ಇದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಈ ಒಂದು ಭಾಗದಲ್ಲಿ ಏನು ಅತಿ ಹೆಚ್ಚು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾರ್ಕಂಡೆಯ ನದಿಗೆ ನೀರು ಹರಿದು ಬರ್ತಾ ಇರುವಂತದ್ದು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಬೆಳೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂತದ್ದು. ಕೆಲವೊಂದಿಷ್ಟು ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ಕೊಚ್ಕೊಂಡು ಹೋಗಿರುವಂತದ್ದು. ನಾನೀಗ ದೃಶ್ಯಾವಳಿಗಳಲ್ಲಿ ಏನು ತೋರಿಸ್ತಾ ಇದ್ದೇನೆ, ಮೆಣಸಿನಕಾಯಿ ಬೆಳೆಯನ್ನು ಕೂಡ ಇಲ್ಲಿ ಏನು ಬಿತ್ತಲಾಗಿತ್ತು, ಅದು ಕೂಡ ಈಗ ಮೆಣಸಿನಕಾಯಿ ಸಂಪೂರ್ಣವಾಗಿ ನೀರಲ್ಲೇ ನಿಂತಿರುವಂತದ್ದು. ಸಂಪೂರ್ಣವಾಗಿ ಬೆಳೆ ಮಾತ್ರ ಹಾಳಾಗಿರುವಂತದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅಳಿದುಳಿದ ಮೇಲ್ಭಾಗದಲ್ಲಿ ಮಾತ್ರ ಮೆಣಸಿನ ಗಿಡಗಳು ಮಾತ್ರ ಕಾಣಿಸ್ತಾ ಇರುವಂತದ್ದು. ಇನ್ನುಳಿದಂತೆ ಈ ಭಾಗದಲ್ಲಿ ಮುಂದ್ಗಡೆ ಏನು ನೀರು ನಿಂತಿದ್ದಾವೆ ಅಲ್ಲೂ ಕೂಡ ಆ ಮೆಣಸಿನ ಬೆಳೆ ಇತ್ತು, ಅದು ಸಂಪೂರ್ಣವಾಗಿ ಈಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು. ಅದರ ಜೊತೆಗೆ ಇನ್ನೂ ಕೂಡ ಇನ್ನೊಂದು ಭಾಗದಲ್ಲಿ ತೋರಿಸ್ತಾ ಇದ್ದೇನೆ, ಕಬ್ಬಿನ ಬೆಳೆ ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಈ ಒಂದು ಭಾಗದಲ್ಲಿ ಅಂದ್ರೆ ಕಡೋಲಿ ಭಾಗದಲ್ಲಿ ಅತಿ ಹೆಚ್ಚು ಒಂದು ಕಡೆ ತರಕಾರಿ ಬೆಳೆಗಳನ್ನು ಬೆಳೀತಾರೆ, ಅದರ ಜೊತೆಗೆ ಕಬ್ಬನ್ನು ಕೂಡ ಬೆಳೆಯಲಾಗುತ್ತೆ. ಆದ್ರೆ ಈಗ ಕಬ್ಬಿನ ಬೆಳೆ ಕೂಡ ಈ ಒಂದು ಮಾರ್ಕಂಡೆಯ ನದಿ ನೀರು ಬಂದಿರುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ಪ್ರತಿ ಬಾರಿ ಕೂಡ ಈ ಒಂದು ಕಡೋಲಿ ಭಾಗದ ರೈತರು ಸಾಕಷ್ಟು ಹಾನಿಯನ್ನ ಅನುಭವಿಸ್ತಾ ಬರ್ತಾ ಇರುವಂತದ್ದು. ಸದ್ಯ ಈಗ ಇದೇ ರೀತಿ ನೀರು ಮುಂದುವರೆದಿದೆ, ಆದರೆ ಇನ್ನೂ ಕೂಡ ಮಳೆಯ ಪ್ರಮಾಣ ಜಾಸ್ತಿ ಇದೆ. ಅದರ ಜೊತೆಗೆ ನೀರಿನ ಹರಿವು ಕೂಡ ಕ್ರಮೇಣವಾಗಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಈಗೇನು ಬೆಳೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಇದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳು ಕೊಚ್ಕೊಂಡು ಹೋಗುವಂತ ಆತಂಕ ಕೂಡ ರೈತರಿಗೆ ಎದುರಾಗಿರುವಂತದ್ದು. ಒಟ್ಟಾರೆ ಅತಿ ಹೆಚ್ಚು ಮಳೆಯಿಂದಾಗಿ ಈಗೆಲ್ಲವೂ ಕೂಡ ನದಿ ಎಲ್ಲೋ ಉಕ್ಕಿ ಹರಿತಾ ಇರುವಂತದ್ದು. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಹಾನಿ ಕೂಡ ಆಗ್ತಾ ಇರುವಂತದ್ದು. ಸರ್ಕಾರ ಕೂಡ ಸೂಕ್ತ ಪರಿಹಾರ ಕೊಡ್ಲಿ ಅನ್ನುವಂತ ಮನವಿಯನ್ನ ಕೂಡ ರೈತರು ಮಾಡಿಕೊಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ ಟಿವಿ 9 ಬೆಳಗಾವಿ.